ಮಂಡ್ಯ ನಗರದ ಕಲ್ಲಹಳ್ಳಿಯಿಂದ ಕೋಣಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮತ್ತು ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೂಮಿಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ನಗರದಿಂದ ಕೋಣಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದು ಸಂಚಾರಕ್ಕೆ ತೊಂದರೆ ಉಂಟುಮಾಡುತ್ತಿದೆ ಎಂದು ಗ್ರಾಮಸ್ಥರು ಮನವಿ ನೀಡಿದ್ದು, ಇಂದು ಶಾಸಕರ ಅನುದಾನದಲ್ಲಿ 3 ಕೋಟಿ ರು ವೆಚ್ಚದಲ್ಲಿ ರಸ್ತೆಗೆ ಡಾಂಬರೀಕರಣ ಮಾಡಲು ಗುದ್ದಲಿ ಪೂಜೆ ಮಾಡಿದ್ದೇನೆ. ತಾಲೂಕಿನ ಬಸರಾಳು ಹೋಬಳಿಯ ಜಿ ಹೊಸಹಳ್ಳಿ ರಸ್ತೆಯನ್ನು 1 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಗ್ರಾಮದ ಜನರ ಸಹಕಾರದೊಂದಿಗೆ ಕೋಣಹಳ್ಳಿ ಗ್ರಾಮದ ಕೆರೆಯನ್ನು 30 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಮುಂದಿನ 50 ವರ್ಷಕ್ಕೆ ವ್ಯವಸಾಯಕ್ಕೆ ಯಾವುದೇ ತೊಂದರೆ ಆಗದ ರೀತಿ ಅಭಿವೃದ್ಧಿ ಮಾಡುತ್ತೇನೆ. ಇದಲ್ಲದೆ ಗ್ರಾಮದ ಒಳಗೆ ಇರುವ ರಸ್ತೆಗೆ 25 ಲಕ್ಷ ಹಣ ಮಂಜೂರು ಮಾಡಿ ಈ ರಸ್ತೆಯನ್ನು ಡಾಂಬರೀಕರಣ ಮಾಡುತ್ತೇನೆ. ಅಲ್ಲದೆ ರಾಮ ಮಂದಿರಕ್ಕೂ ಸಹ 25 ಲಕ್ಷ ಹಣ ನೀಡುವುದಾಗಿ ತಿಳಿಸಿದರು. ಒಂದು ವಾರದಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದೀನಿ. ಅದಲ್ಲದೆ ನಿಮ್ಮ ಕೆರೆ ಅಭಿವೃದ್ಧಿಗೆ 30 ಕೋಟಿ ಕೇಳಿದ್ದೀನಿ. ಈಗ 3 ಕೋಟಿ ಬಿಡುಗಡೆ ಆಗಿದೆ. ವಾಕಿಂಗ್ ಪಾತ್ ಫಸ್ಟ್ ಇದರಲ್ಲಿ ಮಾಡ್ತೀನಿ. 30 ಕೋಟಿ ಏನಾದ್ರು ರಿಲೀಸ್ ಆದರೆ ನೀರನ್ನ ಒಂದ್ಸರಿ ಎಲ್ಲ ಬಿಟ್ಬಿಟ್ಟು ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು. ಒಂದು ಬೆಳೆ ನಮ್ಮ ಬೆಳೆ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಕೆರೆ ಅಭಿವೃದ್ಧಿ ಆಗಲ್ಲ. ನೀವು ಸಹಕಾರ ಕೊಡ್ತೀರಾ ಅಂದರೆ 30 ಕೋಟಿ ರಿಲೀಸ್ ಮಾಡ್ಕೊಂಡು ಬರ್ತೀನಿ. 1 ವರ್ಷ ನೀರಿರಲ್ಲ, ನೀರೆಲ್ಲ ಬಿಡ್ತೀವಿ. ನೀರು ಬಿಟ್ಟು ಇದೆಲ್ಲ ತೆಗೆದು ಏನೋ ಹೂಳೆಲ್ಲ ತೆಗೆದು 50 ವರ್ಷಕ್ಕೆ ಮುಂದಕ್ಕೆ 50 ವರ್ಷ ಆಗಕ್ಕಾಗತ್ತೆ. ಇಲ್ಲ ಬೇಡ ನಾವು ಹಿಂಗೆ ಇರಬೇಕು ಅಂದರೆ ನಾನು ಅದನ್ನು ರಿಲೀಸ್ ಮಾಡಿಸಲ್ಲ. ಬಟ್ ನಿಮಗೆ ಸೇರಿದ ಆಮೇಲೆ ಏನಾಗುತ್ತೆ, ಜನ ಜಗಳಕ್ಕೆ ಬಂದುಬಿಡ್ತಾರೆ. ನೀರು ನಮಗೆ ಹೊಲಕ್ಕೆ ಬೇಕು, 1 ವರ್ಷ ತಡ್ಕೋಬೇಕಾಗತ್ತೆ. ನೀವು ತಡ್ಕೊಳಕ್ಕೆ ರೆಡಿ ಇದ್ದೀರಾ ಅಂದರೆ 30 ಕೋಟಿ ಸರ್ಕಾರ ಕೊಡೋಕ್ಕೂ ರೆಡಿ ಇದೆ. ಇಡೀ ನೀರನ್ನ ಖಾಲಿ ಮಾಡಿ ಇದನ್ನು ಫುಲ್ ಅಭಿವೃದ್ಧಿ ಮಾಡಿ 50 ವರ್ಷಕ್ಕೆ ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಮ ಗದ್ದೆಗಳಿಗೆ ತೊಂದರೆ ಆಗ್ದಂಗೆ ಮಾಡಿಕೊಡ್ತೀನಿ. ಅದನ್ನೆಲ್ಲ ಇನ್ನೊಂದು ಸರಿ ಹಳ್ಳಿಗೆ ಬಂದು ನಾನು ನಿಮ್ಮ ಹತ್ರ ಸಭೆ ಮಾಡಿ ಎಲ್ಲರದ್ದು ಏನು ಕೇಳಿ ನಿಮ್ಮ ಅಭಿಪ್ರಾಯ ಪಡೆದು ಆಮೇಲೆ ನಾನು ಅದನ್ನು ಮೂವ್ ಮಾಡಿಸ್ತೀನಿ. ಈಗ ನಮ್ಮ ಮೂಡಾಯಿಂದ 2 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಅದರದ್ದು ಟೆಂಡರ್ ಆದರೆ ನೀಟಾಗಿ ಒಂದು ವಾಕಿಂಗ್ ಪಾತ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋ ಥರ ಮಾಡಿ ಕೊಡ್ತೀನಿ. ಇನ್ನೊಂದು ವಾರದಲ್ಲಿ ಈ ರಸ್ತೆ ಅಭಿವೃದ್ಧಿ ಆಗ್ತದೆ. ಈ ರಸ್ತೆ ನೋಡಿದ್ಮೇಲೆ ನನಗೆ ಬೇಜಾರಾಗಿದೆ. 25 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು 25 ಲಕ್ಷ ಬಿಡುಗಡೆ ಮಾಡ್ತೀನಿ. 50 ಲಕ್ಷ ಈ ರಸ್ತೆಗೆ ನಿಮ್ಗೆ ಇನ್ನೊಂದು ತಿಂಗಳಲ್ಲಿ, ಅವ್ರು 6 ತಿಂಗಳಂದ್ರು ಇನ್ನೊಂದು ತಿಂಗಳಲ್ಲಿ ಈ ರಸ್ತೆಗೆ ಮುಖ್ಯ ಕಾರಣದಲ್ಲಿ ಈ ರೀತಿ ರಸ್ತೆಗಳು ಇರಬಾರ್ದು ಅನ್ನೋದು ನನ್ನ ಧ್ಯೇಯ. ಅದರಿಂದ ನೀವು ಕೇಳದೆ ಹೋಗಲಿ, ಈಗ ನಾನು ನೋಡಿದ್ದಕ್ಕೆ ಅದಕ್ಕೊಂದು ಮುಕ್ತಿ ಕೊಡೋಣ ಅಂತ ಡಿಸೈಡ್ ಮಾಡಿ ಇವರು 25 ಲಕ್ಷ ಕೇಳಿದ್ರು. 50 ಲಕ್ಷ SCP ವರ್ಕ್ನ ಬಿಡುಗಡೆ ಮಾಡ್ತೀನಿ. ಫಸ್ಟ್ 25 ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀನಿ. ನೆಕ್ಸ್ಟ್ ತಿಂಗಳು 25 ಬಿಡುಗಡೆ ಮಾಡಿ 50 ಲಕ್ಷದಲ್ಲಿ ರಸ್ತೆನ ಮಾಡಿಕೊಡ್ತೀನಿ. ಆಮೇಲೆ ರಾಮ ಮಂದಿರಕ್ಕೆ 3 ಲಕ್ಷ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಮುಡಾ ಮಾಜಿ ನಿರ್ದೇಶಕ ಎಂ ಕೃಷ್ಣ, ವರದೇಗೌಡ, ಜಯರಾಮು, ಕಲ್ಲಹಳ್ಳಿ KS ಆನಂದ್, RMPS ನಿರ್ದೇಶಕ KC ರವೀಂದ್ರ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಣಕನಹಳ್ಳಿ ಆನಂದ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜು, KN ಗೋಪಾಲಕೃಷ್ಣ, ಕಾಂಗ್ರೆಸ್ ಮುಖಂಡ ತ್ಯಾಗರಾಜು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.